ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, ಅನೇಕ ವಲಯಗಳಲ್ಲಿ ತಂತ್ರಜ್ಞಾನದ ನಾವೀನ್ಯತೆಯನ್ನು ಮತ್ತು ಬಳಕೆಯನ್ನು ಉತ್ತೇಜಿಸಲು ನವೋದ್ಯಮಗಳು ಇನ್ನಿಲ್ಲದ ಶ್ರಮವನ್ನು ಪಡ್ತಾ ಇದೆ, ಕೆಲಸವನ್ನು ಮಾಡ್ತಾ ಇದೆ. ಇನ್ನು ವೈಮಾನಿಕ ಕ್ಷೇತ್ರದಲ್ಲಿ ಮುಂದುವರಿದ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಭಾರತೀಯ ಸೇನೆಗೆ ಒಂದು ದೊಡ್ಡ ಮಟ್ಟದ ಕೊಡುಗೆಗಳನ್ನು ನೀಡೋದಕ್ಕೆ ಸಾಧ್ಯವಾಗುತ್ತೆ. ಈ ದೃಷ್ಟಿಯಲ್ಲಿ ನವದೃಷ್ಟಿ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಕೆಲಸ ಮಾಡ್ತಾ ಇದ್ದು, ಈ ಕಂಪನಿ ಬಗ್ಗೆ ಮತ್ತು ಇದರ ಕಾರ್ಯವೈಖರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ನವದೃಷ್ಟಿ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ನ ಅರ್ಜುನ್ ಶ್ರೀವತ್ಸ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಓಕೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಶ್ರೀವತ್ಸ ಅಂತ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಸೈನ್ಸಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಮಾಸ್ಟರ್ಸ್ ಮಾಡಿದ್ಮೇಲೆ ನಾವು ಓಡಾಡೋ ವಿಮಾನಗಳಲ್ಲಿ ಇಂಜಿನ್ ಇರುತ್ತಲ್ಲ, ಆ ಥರ ಜೆಟ್ ಇಂಜಿನ್ಸ್ದು 2 ಕಂಪ್ನಿಲಿ ಕೆಲಸ ಮಾಡಿದ್ದೀನಿ. ಮೊದಲು ಜನರಲ್ ಎಲೆಕ್ಟ್ರಿಕಲ್ಲಿ 7.5 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ರೋಲ್ಸ್ ರಾಯ್ಸ್ನಲ್ಲಿ ಇನ್ನೊಂದು 8 ವರ್ಷ ಕೆಲಸ ಮಾಡಿದೆ. ಸೊ ಈ ಇಂಜಿನ್ಸ್ ಏನಿದೆ, ನಾವು ಓಡಾಡೋ ವಿಮಾನಗಳಲ್ಲಂತೂ ನೋಡ್ತೀವಿ. ಅದು ಬಿಟ್ಟು ಡ್ರೋನ್ಸಲ್ಲಿ, ಮಿಸೈಲ್ಸಲ್ಲಿ ಇದ್ರದ್ದು ಬಹಳಷ್ಟು ಅಪ್ಲಿಕೇಶನ್ಸ್ ಇದೆ. ಇದು ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಇಲ್ಲ. ಅದಕ್ಕೆ ನನಗೆ ಮತ್ತು ನಮ್ಮ ಫೌಂಡರ್ಗೆ ಏನನ್ನಿಸ್ತು ಅಂದರೆ, ನಾವು ನಮ್ಮ ದೇಶಕ್ಕೋಸ್ಕರ ಈ ಸ್ಟಾರ್ಟ್ ಮಾಡಿ ಟೆಕ್ನಾಲಜಿ ಇಂಡಿಜಿನೈಸ್ ಮಾಡಬೇಕು ಅಂತ. ಅದಕ್ಕೆ 2023ರಲ್ಲಿ ನಾನು ಮತ್ತು ನಮ್ಮ ಫೌಂಡರ್ ಏಪ್ರಿಲ್ 23ರಲ್ಲಿ ಕೆಲಸದಿಂದ ಆಚೆ ಬಂದು ನವದೃಷ್ಟಿ ಏರೋಸ್ಪೇಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಸೈನ್ಸ್ ಎಸ್ಪೆಷಲಿ ನೀವು ಏರೋಸ್ಪೇಸ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ನಿಮ್ಮ ಕಂಪ್ನಿಯಿಂದ ಏನೆಲ್ಲ ಕೆಲಸಗಳು ಮಾಡ್ತಾ ಇದೆ? ನನಗೆ ಮುಂಚೆಯಿಂದನೂ ಇಂಜಿನಿಯರಿಂಗಲ್ಲಿ ಆಸಕ್ತಿ ಇತ್ತು. ಸೊ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಆಮೇಲಿಂದ ಏರೋಸ್ಪೇಸಲ್ಲಿ ನನಗೆ ಬಹಳಷ್ಟು ಆಸಕ್ತಿ ಇದ್ದಿದ್ದರಿಂದ ನಾನು ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಮಾಸ್ಟರ್ಸ್ ಮಾಡಿದೆ. ಆಮೇಲೆ ನನ್ನ ಪೂರ್ತಿ ಕೆರಿಯರ್ ಏರೋಸ್ಪೇಸಲ್ಲಿತ್ತು. ಸೊ ಯಾವಾಗಲೂ ನನಗೆ ಏರೋಸ್ಪೇಸ್ ಡಿಫೆನ್ಸ್ ಅಂದರೆ ಭಾಳ ಆಸಕ್ತಿ ಜಾಸ್ತಿ. ಸೊ ನಾವು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೂ ನಾವು ಏರೋಸ್ಪೇಸಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಇಂಜಿನ್ಸ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ, ಡಿಸೈನಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅಂತ. ಆ ಒಂದು ಪ್ರಾಸೆಸ್ ಬಗ್ಗೆ ಮತ್ತು ಯಾವ ರೀತಿಯಾದಂತಹ ಇಂಜಿನ್ಸ್ನ ಈಗ ಪ್ರೆಸೆಂಟ್ಲಿ ನೀವು ಮಾಡ್ತಾ ಇದ್ದೀರಾ? ಹೌದು, ನಾನು ಹೇಳ್ದಾಗೆ ಇಂಜಿನ್ಸ್ ಅಂದರೆ ನೀವು ದೊಡ್ಡ ವಿಮಾನ, ಫೈಟರ್ ಜೆಟ್ಟಲ್ಲಂತೂ ನೋಡ್ತೀರಾ. ಅದಲ್ಲದೆ ಡ್ರೋನ್ಸ್, UAVs ಈ ಥರದ್ರಲ್ಲೂ ಇರುತ್ತೆ ಅಂತ ಹೇಳಿದೆ. ದೊಡ್ಡ ಇಂಜಿನ್ ಮಾಡೋಕ್ಕೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಅಂದರೆ ಸಾವಿರಾರು ಕೋಟಿ ಬೇಕು. ಸ್ಟಾರ್ಟಪ್ಗೆ ಆದರೆ ಅಷ್ಟು ಇನ್ವೆಸ್ಟ್ಮೆಂಟ್ ತೊಗೊಂಬರೋದು ಸ್ಟಾರ್ಟಿಂಗಲ್ಲೇ ತುಂಬ ಕಷ್ಟ ಇರುತ್ತೆ. ಅದಕ್ಕೆ ನಾವು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮೊದಲನೇ ಪ್ರಾಡಕ್ಟು ND 400 ಅಂತ, 400 ನ್ಯೂಟನ್ ಇಂಜಿನ್ ಅಥವಾ 40 kg ಫೋರ್ಸ್ ಇಂಜಿನ್ ಅನ್ಬೋದು. ಇದು ಒಂದು 150 kg ಇರೋಷ್ಟು ಡ್ರೋನ್ ವೆಯ್ಟ್ ಎತ್ಬೋದು. 150 kg ಈ ಥರ UAV ಡ್ರೋನ್ಸಲ್ಲಿ ಇದರಷ್ಟು ಬಹಳಷ್ಟು ಅಪ್ಲಿಕೇಶನ್ಸ್ ಇದೆ. ಟಾರ್ಗೆಟ್ ಡ್ರೋನ್ಸ್ ಅಂತ ಹೇಳ್ತೀವಿ. ನ್ಯೂ ಏಜ್ ವಾರ್ಫೇರಲ್ಲಿ ಲಾಯ್ಟ್ರಿಂಗ್ ಮ್ಯುನಿಷನ್ಸ್, ಕಾಮಿಕಾಜೆ ಡ್ರೋನ್ ಅಂತ ಏನಿದೆ ಇವತ್ತು, ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ಆಗ್ಬೋದು, ಬಹಳಷ್ಟು ಬೇರೆ ಇಸ್ರೇಲ್ ಕಾನ್ಫ್ಲಿಕ್ಟ್ ಆಗ್ಬೋದು, ಇದರಲ್ಲೆಲ್ಲ ಉಪಯೋಗ ಆಗಿದೆ. ಸೊ ಈ ಥರ ಡ್ರೋನ್ಸ್ಗೆ ಫಸ್ಟ್ ಇಂಜಿನ್. ಸೊ ನಮ್ಮದು ಫಸ್ಟ್ ಪ್ರಾಡಕ್ಟ್ ಬೇಸಿಕ್ಲಿ ಇದೆ ಫುಲ್ ಸ್ಕೇಲ್ ಮಾಕಪ್. ಇದು 400 ನ್ಯೂಟನ್ ಇಂಜಿನ್ಗೆ. ಮತ್ತು ಇದು ಡ್ರೋನ್ಸ್ ಮತ್ತು UAVs ಮಾಡ್ತಾಯಿದ್ದೀವಿ. ಓಕೆ, ಈಗ ನೀವು ಡ್ರೋನ್ಸ್ ಬಳಕೆ ಮಾಡ್ಕೊಡ್ತಾ ಇದ್ದೀರಾ, ಅದಕ್ಕೆ ಇಂಜಿನ್ಸ್ನ ಮಾಡ್ತಾ ಇದ್ದೀರಾ ಅಲ್ವಾ? ನಿಮ್ಮದು ಪ್ರೈಮರಿ ಫೋಕಸ್ ಅಥವಾ ಪರ್ಪಸ್ ಏನು? ಪ್ರೈಮರಿ ಫೋಕಸ್ ಅಥವಾ ಪರ್ಪಸ್ ಏನಂದರೆ, ಇವತ್ತು ಈ ಇಂಜಿನ್ಸು ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. 100% ಎಲ್ಲ ಜೆಟ್ ಇಂಜಿನ್ಸು ಎಲ್ಲ ಕ್ಲಾಸ್ಗೂ ನಾವು ಇಂಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಸಣ್ಣದಾದ ಒಂದು ಸ್ಟಾರ್ಟ್ ಮಾಡೋದ್ರಿಂದ ನಾವು ಏನು ಮಾಡ್ಬೋದು, ಲೋಕಲ್ ಪ್ರೊಪಲ್ಷನ್ ಸಿಸ್ಟಮ್ ಹಾಕಿ. ಸೊ ಇಂಡಿಯಾದಲ್ಲಿ ಯಾರೂ ಈ ಥರದ ಇಂಜಿನ್ ಮಾಡಿಲ್ಲ, ಯಾವುದೇ ಸ್ಕೇಲಲ್ಲಾಗಲಿ ಇಂಜಿನ್ ಮಾಡಿಲ್ಲ. ಸೊ ನಮ್ಮದು ಫಸ್ಟ್ ಆಸ್ಪಿರೇಷನ್ ಏನಂದರೆ, ನಾವು ಮೊದಲನೇ ಭಾರತೀಯ ಪ್ಲೇಯರ್ ಆಗಬೇಕು ಟು ಹ್ಯಾವ್ ಅ ಜೆಟ್ ಇಂಜಿನ್ ಇನ್ ಎನಿ ಪ್ರಾಡಕ್ಟ್. ಓಕೆ, ಅಂದರೆ ಬೇಸಿಕಲಿ ನೀವು ಆರ್ಮ್ಡ್ ಫೋರ್ಸಸಲ್ಲೇ ಇದನ್ನು ಮಾಡಬೇಕು ಅಂತನಾ? ಅಂದರೆ ಈಗ ಸಿಂಗಲ್ ಯೂಸ್ ಇಂಜಿನ್ಸ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಸೊ ಇದು ಬೇಸಿಕ್ಲಿ ನಾವು ಫಸ್ಟ್ ಟಾರ್ಗೆಟ್ ಮಾಡ್ತಾ ಇರೋದು ಅನ್ಮ್ಯಾನ್ಡ್ ಅಪ್ಲಿಕೇಶನ್ಸ್, ಅಂದರೆ ಯಾರು ಹ್ಯೂಮನ್ಸ್ ಇರಲ್ಲ ಫ್ಲೈಟಲ್ಲಿ, ಪ್ಲಸ್ ಅದು ಒನ್ ಟೈಮ್ ಯೂಸ್ ಇರುತ್ತೆ. ಅಂದರೆ ಟಾರ್ಗೆಟ್ ಡ್ರೋನ್ಸ್ ಅಂದರೆ ಅದು ಶೂಟಿಂಗ್ ಪ್ರಾಕ್ಟೀಸ್ ಥರ. ನಮ್ಮ ಆರ್ಮ್ ಫೋರ್ಸಸ್ಗೆ ಒಂದು ಸತಿ ಇಂಜಿನ್ ಹಾಕಿ ಪ್ಲೇನ್ನ ಫ್ಲೈ ಮಾಡ್ತಾರೆ, ಶೂಟ್ ಆದಮೇಲೆ ತಿರ್ಗಿ ಅದ್ರದ್ದೇನು ಉಪಯೋಗ ಇರಲ್ಲ. ಸೊ ಈ ಥರ ಒನ್ ಟೈಮ್ ಯೂಸ್ ಇಂಜಿನ್ಸ್ ಮಾಡೋದು ಈಸಿ, ಯಾಕಂದರೆ ಅದ್ರದ್ದು ಲೈಫ್ 45 minutes 1 hour ಇರುತ್ತೆ. ಅದನ್ನು ಮಾಡ್ತೀವಿ. ಅದಾದಮೇಲಿಂದ ಮಲ್ಟಿ ಯೂಸ್ ಅಪ್ಲಿಕೇಶನ್ಸ್ಗೆ ಹೋಗ್ತೀವಿ. ಅವಾಗ 500 hours 1000 hours ಈ ಥರ ಉಪಯೋಗ ಆಗುತ್ತೆ.
ಅದಾದಮೇಲಿಂದ ಹ್ಯೂಮನ್ಸ್ ಇರೋ ಫ್ಲೈಟಿಗೆ ಹೋಗೋಕ್ಕೆ ಇನ್ನೊಂದು 5 ವರ್ಷ ಟೈಮ್ ಆಗುತ್ತೆ ನಮಗೆ. 5 ವರ್ಷ ಆದಮೇಲೆ 2 ಸೀಟರ್ ಪ್ಲೇನ್, 4 ಸೀಟರ್ ಪ್ಲೇನ್ ಅದೆಲ್ಲ ನಂತರ ಮಾಡ್ತೀವಿ. ಬಟ್ ನಮ್ದು ಬರೀ ಏರೋಸ್ಪೇಸ್ ಡಿಫೆನ್ಸ್ ಫೋಕಸ್ ಅಲ್ಲ. ಈಗ ನೀವು ಎಲ್ಲ ಕಡೆ ಡೀಸೆಲ್ ಜೆನ್ಸೆಟ್ಸ್ ನೋಡ್ತೀರಾ, ಅಂದರೆ ಅದರಲ್ಲಿ ಡೀಸೆಲ್ ಇಂಜಿನ್ ಇರುತ್ತೆ, ಜನ್ರೇಟರ್ ಇರುತ್ತೆ, ತುಂಬ ಪೊಲ್ಯೂಟಿಂಗ್ ಅದು. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಜೆಟ್ ಪವರ್ ಬದಲು ಇದನ್ನು ಪವರ್ ಜನ್ರೇಷನ್ಗೂ ಯೂಸ್ ಮಾಡ್ಬೋದು. ಅದು ನಮ್ಮದು 2ನೇ ಇಂಡಸ್ಟ್ರಿ. ಸೊ ಎಲ್ಲೆಲ್ಲಿ ನೀವು ಡೀಸೆಲ್ ಜೆನ್ಸೆಟ್ ನೋಡ್ತಿರೋ ಅಲ್ಲೆಲ್ಲ ನಾವು ನಮ್ಮ ಪ್ರಾಡಕ್ಟ್ ಹಾಕ್ಬೋದು, ರೀಪ್ಲೇಸ್ ಮಾಡ್ಬೋದು. ಮತ್ತು ಇದು ಬೇರೆ ಬೇರೆ ಥರ ಕ್ಲೀನರ್ ಫ್ಯೂಯಲ್ಸಿಂದ ರನ್ ಆಗುತ್ತೆ ಮತ್ತು ಕಂಪ್ಲೀಟ್ಲಿ ಹೈಡ್ರೋಜಿನಿಂದನೂ ರನ್ ಆಗುತ್ತೆ. ನೀವು ಹೈಡ್ರೋಜಿನ್ಗೆ ಹೋದರೆ ಎಮಿಷನ್ಸ್ನ ನಾವು ಕಂಪ್ಲೀಟ್ಲಿ ಝೀರೋ ಮಾಡ್ಬೋದು. ಸೊ ಅದು ನಮ್ಮದು 2ನೇ ಪ್ರಯತ್ನ, ಏರೋಸ್ಪೇಸ್ ಡಿಫೆನ್ಸ್ ಫಾರ್ ಫ್ಲೈಯಿಂಗ್ ಮತ್ತು ಪವರ್ ಜನ್ರೇಷನ್ ಏನಿದೆ ಯೂಸಿಂಗ್ ಕ್ಲೀನ್ ಫ್ಯೂಯಲ್ಸ್. ವೆರಿ ನೈಸ್. ಇನ್ನು FSID ಇಂದ ಇನ್ಕ್ಯುಬೇಷನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಯಾವ ಥರ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ? ನೋಡಿ, ಇದು ತುಂಬ ಡೀಪ್ ಟೆಕ್, ಡೀಪ್ ಸೈನ್ಸ್ ಐಡಿಯಾ. ಇದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕು, ತುಂಬ ರಿಸರ್ಚು ಬೇಕು, ತುಂಬ ಲ್ಯಾಬ್ ಫೆಸಿಲಿಟೀಸ್ ಬೇಕಾಗತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ, ಇದು ನಮ್ಮ ದೇಶದ ಒಂದು ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟು, ಪ್ರಾಬ್ಲಿ ನಂಬರ್ 1 ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ದ ಕಂಟ್ರಿ. ಸೊ ನಮಗೆ ಇಲ್ಲಿ ಲ್ಯಾಬ್ ಆ್ಯಕ್ಸೆಸ್ ಸಿಗುತ್ತೆ, ಅದು ಮೊದಲನೇ ಬಹಳ ಯೂಸ್ ಆಗಿರೋದು. 2ನೇದೇನೆಂದರೆ ನಮ್ಗೆ ಇನ್ವೆಸ್ಟ್ಮೆಂಟ್ಗೂ FSID ಅವರು ಹೆಲ್ಪ್ ಮಾಡ್ತಾರೆ. ಅವರು ಇನ್ವೆಸ್ಟರ್ಸ್ನ ಕನೆಕ್ಟ್ ಮಾಡ್ತಾರೆ, ನಮಗೆ ಮೆಂಟ್ರಿಂಗ್ ಕೊಡ್ತಾರೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಸೀಕ್ ಮಾಡಬೇಕು, ಇನ್ವೆಸ್ಟರ್ಸ್ ಏನು ನೋಡ್ತಾರೆ ಅಂತ. ಸೊ 2 ರೀತಿ ನಮಗೆ ಹೆಲ್ಪ್ ಆಗಿದೆ. ಒಂದು, ನಾವು ಇವಾಗ ನಮ್ಮ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್ನವರು ಯಾವ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾಯಿದ್ದಾರೋ, IASನ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾಯಿದ್ದಾರೆ, ನಾವು ಅದೇ ಲ್ಯಾಬಲ್ಲಿ ನಮ್ಮ ಪ್ರಾಡಕ್ಟ್ನ ಟೆಸ್ಟ್ ಮಾಡ್ತೀವಿ. ಸೊ ಅದು ಮೊದಲನೇ ಯೂಸು. ಇನ್ನೊಂದು, ನಮ್ಮ ಇಲ್ಲಿ ತನಕ ಇನ್ವೆಸ್ಟ್ಮೆಂಟ್ಸ್ ಏನು ರೇಸ್ ಮಾಡಿದ್ದೀವೋ ಅದರಲ್ಲೂ FSID ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ. ಓಕೆ. ಇನ್ನು ನಿಮ್ಮ ಒಂದು ಫೋಕಸ್ ಅಥವಾ ಗೋಲ್ಸ್ ಅಂತ ಬಂದಾಗ ಫರ್ದರ್ ವಿಷನ್ ಏನಾಗಿದೆ? ಇವಾಗ ನಾವು ಇಲ್ಲಿ ತನಕ ಇನ್ವೆಸ್ಟ್ಮೆಂಟ್ ರೇಸ್ ಮಾಡೋದ್ರಿಂದ ಒಂದು ವರ್ಲ್ಡ್ ಕ್ಲಾಸ್ ಟೀಮ್ ಡೆವಲಪ್ ಮಾಡಿದ್ದೀವಿ. ಫಾರ್ಮರ್ GTRE ಡೈರೆಕ್ಟರ್ಸು, ಫಾರ್ಮರ್ ಟಾಪ್ ಸೈಂಟಿಸ್ಟ್ ಆಫ್ ದ ಕಂಟ್ರಿ ನಮ್ಮ ಟೀಮಲ್ಲಿದ್ದಾರೆ. ಇದರಿಂದ ನಾವು 3 ಡಿಸೈನ್ ಮಾಡಿದ್ದೀವಿ ಇಂಜಿನ್ದು. ಇಂಜಿನ್ದು ಡಿಸೈನು ಕಂಪ್ಯೂಟ್ರಲ್ಲಿ ಏನೇನು ಮಾಡ್ಬೋದೋ ಎಲ್ಲ ಮಾಡಿ ಮುಗಿಸಿದ್ದೀವಿ. ನೆಕ್ಸ್ಟ್ ತಿರ್ಗಾ ಇನ್ನೊಂದು ರೌಂಡ್ ಇನ್ವೆಸ್ಟ್ಮೆಂಟ್ ಈಗ ರೀಸೆಂಟಾಗಿ ಕ್ಲೋಸ್ ಮಾಡಿದ್ದೀವಿ ಲಾಸ್ಟ್ ವೀಕು. ಅದರಿಂದ ನಾವು ಏರೋಸ್ಪೇಸ್ ಗ್ರೇಡ್ ಮೆಟೀರಿಯಲ್ಸಲ್ಲಿ 3 ಇಂಜಿನ್ನ ಬಿಲ್ಡ್ ಮಾಡಿ ಟೆಸ್ಟ್ ಮಾಡ್ತೀವಿ. IASನಲ್ಲೇ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟು UAVನಲ್ಲಿ ಆ ಇಂಜಿನ್ ಹಾಕಿ ಫ್ಲೈ ಮಾಡ್ತೀವಿ. ಅದಾದಮೇಲಿಂದ ನಾವು ಕಮರ್ಷಿಯಲ್ ಆರ್ಡರ್ಸ್ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈ ವರ್ಷದ ಕೊನೆಯಷ್ಟೊತ್ತಿಗೆ ಇಂಜಿನ್ ಟೆಸ್ಟ್ ಮಾಡಿ, ಆಮೇಲೆ ಅದನ್ನು UAVನಲ್ಲಿ ಹಾಕಿ ಫ್ಲೈಟ್ ಟೆಸ್ಟ್ ಮಾಡಿ, ಆಮೇಲೆ ಇಂಜಿನ್ ಸೇಲ್ಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನಮ್ಮ ನೆಕ್ಸ್ಟ್ ಗುರಿಯಾಗಿದೆ. ಓಕೆ. ಅರ್ಜುನ್ ಅವರೇ, ಒಂದು ಗ್ರೇಟ್ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಫ್ಯೂಚರ್ ವೆಂಚರ್ಸ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಮ ಕಡೆಯಿಂದ ನಮ್ಮ ಇಂಡಿಯನ್ ಆರ್ಮಿಗೆ ಕಾಂಟ್ರಿಬ್ಯೂಷನ್ ಸಿಗಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಜೊತೆ ನಭ್ ದೃಷ್ಟಿ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ನ ಕೋ-ಫೌಂಡರ್ ಆ್ಯಂಡ್ CEO ಆಗಿರುವ ರೋಹಿತ್ ಚೌಹಾಣ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. Hi, I'm Rohit. I have after spending more than 2 decades in aviation, especially working on gas turbine, I and Arjun started this venture, and I think last from 2 years we are running this company and incubated in ISC Bangalore. ಓಕೆ. ಆ್ಯಂಡ್ ಹೌ ಡಿಡ್ ಯು ಗೆಟ್ ದ ಫಂಡ್ಸ್? ನಿಮಗೆ ಫಂಡ್ಸ್ ಎಲ್ಲ ಯಾವ ರೀತಿ ಸಿಕ್ತು ನಿಮ್ಮ ಕಂಪನಿಗೆ? Okay, so I think we first approach ISC Bangalore, and they are the best institute in the country, and through them we got incubated, and then we got the METI grant. So that was our initial first government support, and after that we applied to Karnataka Elevate scheme, and I'm very, very pleased to tell you that we stood first among the 800 company, and we got the grant of 50 lakh. And not just grant, we got a lot of encouragement from the Karnataka Startup Cell senior officer and ministers in various forum. And so this was the second biggest grant we get it, and it helped us to build the base technology platform for developing the combustion system for advanced and hydrogen gas, right? ಓಕೆ. ಇನ್ನು ದೊಡ್ಡ ಮಟ್ಟದ ಆಬ್ಜೆಕ್ಟಿವ್ಸ್ ಇಟ್ಕೊಂಡಿದ್ದಾಗ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಇಂಡಿಯನ್ ಗೌರ್ಮೆಂಟ್ ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ? ಮತ್ತು ಇನ್ನು ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಪ್ರಾಜೆಕ್ಟ್ ಅಂತ ಬಂದಾಗ ಕ್ರೋರ್ಸ್ ಟುಗೆದರ್ ನಿಮ್ಗೆ ಬೇಕಾಗತ್ತೆ. ಸೊ ಬೇರೆ ಸೋರ್ಸಿಂದ ಯಾವ ರೀತಿ ನಿಮಗೆ ಫಂಡ್ ಸಿಗ್ತಾ ಇದೆ, ಹಾಗೆ ನಿಮ್ಮ ವರ್ಕ್ ಫೋರ್ಸ್ ಯಾವ ರೀತಿ ಇದೆ? Yeah, so in our journey in raising fund started with IIM Ahmedabad venture, and they also Section 8 government institution which fund the deep tech company like us. So I'm glad to tell that we got like close to
$500,000 funding from that. That set the backbone and foundation of company. And I'm glad to tell that very soon we will announce our next funding raise, which is close to 3 million. It will come in couple of weeks. So this is basically the funding part. Now what has helped us, like first funding of $500,000 is it allow us to build a team of 17 people. Now they comes from the lot of experience from all the top aviation company, like you can say the big MNC top 5 companies in the world. So that's where, and then this team together putting the product together, and with the help of this upcoming funding, we will have our product validation and shipping the first few product to the customer. Sir, thank you so much and all the very best. Thank you, madam. Namaskar. It was good to interact with you. ನಮ್ಮ ಜೊತೆ ನಭದೃಷ್ಟಿ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ನ ಚೀಫ್ ಅಡ್ವೈಸರ್ ಆಗಿರುವ ಡಾಕ್ಟರ್ ಕೆ ರಾಮಚಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನೀವು ಒಂದಷ್ಟು ವರ್ಷಗಳಿಂದ ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಬಂದಿದ್ದೀರಾ. ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸ್ಕೊಡಿ. ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ, ನಾನು 30 ವರ್ಷದಿಂದ ಇಲ್ಲಿ ಈ ಫೀಲ್ಡಲ್ಲಿ ಗ್ಯಾಸ್ ಟರ್ಬೈನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ DRDOನಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ ಈ ಗ್ಯಾಸ್ ಟರ್ಬೈನ್ ಫೀಲ್ಡಲ್ಲಿ. ಈಗ ಒಂದು 2 ವರ್ಷದಿಂದ ಇಲ್ಲಿ ನವದೃಷ್ಟಿಯಲ್ಲಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸು ಇದು DRDO ಅಲ್ಲದೆ ಬೇರೆ OEMsಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಈ ಗ್ಯಾಸ್ ಟರ್ಬೈನ್ ಇಂಜಿನ್ ಮ್ಯಾನುಫ್ಯಾಕ್ಚರ್ ಮಾಡೋರು. ಆಮೇಲೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಟಲ್ಲಿ ಈ ಗ್ಯಾಸ್ ಟರ್ಬೈನ್ ಬಗ್ಗೆ ನಾನು ವರ್ಕ್ ಮಾಡ್ತಾಯಿದ್ದೇನೆ. ಟೀಚಿಂಗ್ ಆ್ಯಂಡ್ ರಿಸರ್ಚಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದು ಒಂದು 40 ಇಯರ್ಸ್ ಎಲ್ಲ ಸೇರಿ ಈ ಫೀಲ್ಡಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್. ಓಕೆ, ಇನ್ನು ಇವಾಗ ನಿಮ್ಮದು ಒಂದು ಪ್ರಾಡಕ್ಟ್ ಏನಿದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್ನಲ್ಲಿದೆ. ಸೊ ಎಷ್ಟು ವರ್ಷ ಆಗಬಹುದು ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು? ಟಿಪಿಕಲಿ ಒಂದು ಈ ಹೈ ಸ್ಪೀಡ್ ಗ್ಯಾಸ್ ಟರ್ಬೈನ್ಸ್ ಅಂದರೆ ಈ ರೊಟೇಟಿಂಗ್ ಸ್ಪೀಡೆಲ್ಲ ಒಂದು ಲಕ್ಷ ಸ್ಪೀಡ್ ಇರುತ್ತೆ. ಅದಕ್ಕೆ ರೊಟೇಟಿಂಗ್ ಸ್ಪೀಡ್ ಅದು ಕಷ್ಟವಾದ ಟೆಕ್ನಾಲಜಿ. ಸಣ್ಣದೇ ಆದ್ರೂ ಭಾಳ ಕಾಂಪ್ಲಿಕೇಟೆಡ್ ಅದು. ಬೇರೆ ಕಡೆ ಇಂಥ ಎಂಜಿನ್ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಿನಿಮಮ್ ಆಗಿ ಕನಿಷ್ಠ 3 ವರ್ಷ 4 ವರ್ಷ ಆಗುತ್ತೆ. ಬಟ್ ಈಗ ಈ ಎಕ್ಸ್ಪೀರಿಯೆನ್ಸು ನಮ್ಮ ಈ ಗ್ರೂಪಲ್ಲಿ ಈ OEMsಲ್ಲಿ ಕೆಲಸ ಮಾಡಿರೋರೆಲ್ಲ ಇದ್ದಾರೆ, ಎಕ್ಸ್ಪೀರಿಯೆನ್ಸ್ ಇರೋರು ಇದ್ದಾರೆ. ಮತ್ತು ಈ DRDOನಲ್ಲಿ CSRಲ್ಲಿ DSTಯಲ್ಲಿ ಇದರೊಳಗೆ ಬಂದಿರೋದ್ರಿಂದ, ಆಮೇಲೆ ಈ ಇನ್ಫ್ರಾಸ್ಟ್ರಕ್ಚರ್ ಕೂಡ ಈಗ ಸಾಕಷ್ಟು ಬಂದಿದೆ, ಇದೆ ನಮ್ಮಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ನಮ್ಮ ದೇಶದಲ್ಲಿ. ಸೊ ಅದರಿಂದ ಒಂದು ವರ್ಷದಲ್ಲಿ ಈ ಎಂಜಿನ್ನ ಟೆಸ್ಟ್ ಮಾಡಿ ಒಂದು ಪ್ರಾಡಕ್ಟ್ ಡೆಲಿವರಿ ಸ್ಟೇಜಿಗೆ ತರೋದಕ್ಕೆ 1 ವರ್ಷ, ಮಿನಿಮಮ್ 1 ವರ್ಷ ಅಥವಾ 1 ವರ್ಷ ಆಗ್ಬೋದು. ಟಾರ್ಗೆಟ್ ಬಂದು ಒಂದು 6 ಮಂತ್ಸಲ್ಲಿ ಇದನ್ನು ಅಸೆಂಬಲ್ ಮಾಡಿ ಟೆಸ್ಟಿಗೆ ತರಬೇಕು ಅಂತ ಇದ್ದೀವಿ. ಓಕೆ, ಸೊ ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದರೆ ನೀವು ಡಿಸೈನಿಂಗ್ ಎಲ್ಲ ನಿಮ್ಮದೇ ಇರುತ್ತೆ, ಬಟ್ ಅಸೆಂಬಲ್ ಮಾಡೋದನ್ನೆಲ್ಲ ಬೇರೆ ಕಡೆಯಿಂದ ತರಿಸ್ಕೊಂಡು ಮಾಡ್ತೀರಾ? ಅದು ಡಿಸೈನ್ ಎಲ್ಲ ಇಲ್ಲೇ ಮಾಡಿದ್ದೀವಿ. ಅಂದರೆ ನಮ್ಮ ಈ ಗ್ರೂಪ್ ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀವಿ. ಜೊತೆಗೆ ನಾವು ಇಲ್ಲಿ ಟಾಟಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇರೋದ್ರಿಂದ ಈ ಡಿಪಾರ್ಟ್ಮೆಂಟ್ಗಳಲ್ಲಿರೋ ಪ್ರೊಫೆಸರ್ಸು ಅವರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಮಗೆ ಸಿಗುತ್ತೆ. ಅದರಿಂದ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಅಸೆಂಬಲ್, ಮ್ಯಾನುಫ್ಯಾಕ್ಚರ್ ಮಾಡಿ ಅಸೆಂಬಲ್ ಮಾಡೋದು. ಬಟ್ ಇಲ್ಲಿ ಓನ್ಲಿ ಒಂದು ಡಿಸೈನ್ ಮಾತ್ರ ಮಾಡ್ತಿದ್ವಿ. ಸಿಸ್ಟಮ್ ಡಿಸೈನು, ಅದರ ಸ್ಪೆಸಿಫಿಕೇಷನ್ಸು ಎಲ್ಲ ಮಾಡ್ತಾಯಿದ್ವಿ. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಚೆ ಮಾಡಿ ಸಪ್ಲೈ ಚೈನ್ ಎಲ್ಲ ಮಾಡಿಸಿ ಅದನ್ನು ಅಸೆಂಬಲ್ ಮಾಡೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ ಈ ಇನ್ಸ್ಟಿಟ್ಯೂಟಲ್ಲಿ ಫೆಸಿಲಿಟಿ ಇದೆ. ಅದನ್ನು ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಓಕೆ, ಅಂದರೆ ಬೇಸಿಕಲಿ ಯಾವ ರೀತಿಯಾದ ವರ್ಕ್ ಇರುತ್ತೆ ಅಥವಾ ಆ್ಯಕ್ಟಿವಿಟೀಸ್ ಇಲ್ಲಿ ಬೇಸಿಕಲಿ ಡಿಸೈನ್ ಆ್ಯಕ್ಟಿವಿಟೀಸು ಇದು ಬೇರೆ ಮೆಷಿನ್ ಟೂಲ್ಸ್ ಎಲ್ಲ ಡಿಸೈನ್ ಮಾಡೋ ಅಷ್ಟು ಈಸಿ ಅಲ್ಲ, ಅದು ಭಾಳ ಕಾಂಪ್ಲಿಕೇಟೆಡ್ ಇದೆ. ಇದರಲ್ಲಿ ಬೇರಿಂಗ್ಸು, ಕಂಪ್ರೆಸರು, ಟರ್ಬೈನು, ಈ ಹೈ ಟೆಂಪ್ರೇಚರ್ ಎಲ್ಲ 1500, 1600, 1800 ಡಿಗ್ರಿ ಸೆಂಟಿಗ್ರೇಡ್ ಹೋಗುತ್ತೆ. 1,00,000 RPM ಹೋಗುತ್ತೆ. ಅದರಿಂದ ಇಟ್ಸ್ ನಾಟ್ ಆ್ಯನ್ ಈಸಿ ಜಾಬ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇದೆ. ಬಟ್ ದಟ್ ಈಸ್ ಡಿಸೈನ್ ಪಾರ್ಟ್. ಈ ಎಂಜಿನನ್ನು ಅಸೆಂಬಲ್ ಮಾಡಬೇಕಾದ್ರೆ ಹೈ ಟೆಂಪ್ರೇಚರ್ ಮೆಟೀರಿಯಲ್ಸು, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಎಲ್ಲ ಬೇಕಾಗುತ್ತೆ. ಅದಕ್ಕೆಲ್ಲ ಈಗ ನಾನು ಹೇಳಿದಾಗೆ ಆಚೆ ನಮ್ಮ ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಬಾಂಬೆನಲ್ಲಿ, ಆಲ್ ಓವರ್ ಇಂಡಿಯಾ ಇದೆ ಇದು.
ಅಲ್ಲಿ ಅವ್ರ ಹತ್ರ ಮಾಡಿಸಿ ಅದು ಅಸೆಂಬಲ್ ಮಾಡಿಸ್ಬೇಕು. ಅದಕ್ಕೆ ಸ್ಪೆಷಲ್ ಟೂಲ್ಸ್ ಬೇಕಾಗುತ್ತೆ, ಸ್ಪೆಷಲ್ ಫಿಕ್ಚರ್ಸ್ ಬೇಕಾಗುತ್ತೆ. ಆಮೇಲೆ ಟೆಸ್ಟ್ ಫೆಸಿಲಿಟಿ ನಾರ್ಮಲಾಗಿ ಎಲ್ಲ ಕಡೆ ಇರೋಲ್ಲ. ಅದಕ್ಕೆ ಟೆಸ್ಟ್ ಫೆಸಿಲಿಟಿನ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಇಟ್ಸ್ ಎ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಬಟ್ ನಮ್ಮ ಈ ಗ್ರೂಪ್ ಎಕ್ಸ್ಪೀರಿಯನ್ಸ್ ನೋಡಿದರೆ ಅದನ್ನು ಮಾಡೋದು ಭಾಳ ಈಸಿ ಆಗುತ್ತೆ ಅಂತ ಕಾಣುತ್ತೆ. ಎಕ್ಸ್ಪೆಕ್ಟೇಷನ್ ಈಸ್ ಅಬೌಟ್ 6 months to 1 year ವಿ ಶುಡ್ ಬಿ ಏಬಲ್ ಟು ಗೆಟ್ ರೆಡಿ. ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಡ್ಜ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಈಗ ನಾವು IISCನ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿರುವ ನವದೃಷ್ಟಿ ಏರೋಸ್ಪೇಸ್ ಲ್ಯಾಬಲ್ಲಿದ್ದೀವಿ. ಇಲ್ಲಿನ ಲ್ಯಾಬ್ ಸೆಟಪ್ ಹೇಗಿದೆ ಅಂತ ನೋಡೋಣ ಬನ್ನಿ. ವಾಸ್ತವದಲ್ಲಿ ಏನೆಲ್ಲ ಸವಾಲುಗಳಿದ್ರೂ ಹೊಸತನವನ್ನು ಸೃಷ್ಟಿಸಿ ವೈವಿಧ್ಯತೆಯ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಸ್ಟಾರ್ಟಪ್ಗಳು ಹೇಗೆ ಸಾಧನೆಗಳನ್ನ ಮಾಡ್ತಾ ಇದೆ ಅಂತ ನೋಡಿದ್ರಿ ಅಲ್ವಾ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.